ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ನೀಡಿರುವಂಥ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದೇನೆಂದರೆ 8ನೇ ವೇತನ ಆಯೋಗ ರಚನೆ ಆಗಿದೆ. ಇದು ಯಾವಾಗ ಜಾರಿಗೆ ಬರುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ, ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಎಲ್ಲ ಇನ್ಫಾರ್ಮೇಷನನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ಅವರ ಬಗೆಗಿನ ಅಪ್ಡೇಟನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ ಪೇಜನ್ನು ಕ್ಲಿಕ್ ಮಾಡಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ವಿಡಿಯೋಸ್ಗೆ ಪ್ಲೇಲಿಸ್ಟ್ಗೆ ಹೋದರೆ ಇದುವರೆಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನಿದೆಯೋ ಎಲ್ಲದನ್ನು ನೋಡ್ಕೊಳ್ಬೋದಾಗಿದೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಅದರ ಆದೇಶ ಪ್ರತಿಯೊಂದಿಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಉಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಹಾಗೂ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದ ತಕ್ಷಣ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಇಮಿಡಿಯೇಟಾಗಿ ನೀವು ಅಪ್ಡೇಟೆಡ್ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಬೋದಾಗಿದೆ. ಸೊ ನಾನು ಹೇಳಿದಾಗೆ ಕೇಂದ್ರ ಸರ್ಕಾರ ಮಂಗಳವಾರ ತನ್ನ ನೌಕರರಿಗೆ ಗುಡ್ ನ್ಯೂಸನ್ನು ನೀಡಿದೆ. ಅದೇನೆಂದರೆ ಬಹುನಿರೀಕ್ಷಿತ 8ನೇ ಕೇಂದ್ರ ವೇತನ ಆಯೋಗ ರಚನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ರಂಜನಾ ಪ್ರಕಾಶ್ ಅವರ ನೇತೃತ್ವದಲ್ಲಿ 8ನೇ ವೇತನ ಆಯೋಗ ರಚನೆಗೆ ಅನುಮೋದನೆ ನೀಡಿದೆ. 8ನೇ ವೇತನ ಆಯೋಗಕ್ಕೆ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ಅಧ್ಯಕ್ಷರಾಗಿ, IIM ಬೆಂಗಳೂರು ಪ್ರೊಫೆಸರ್ ಪುಲಕ್ ಘೋಷ್ ಅವರು ಸದಸ್ಯರಾಗಿ ಮತ್ತು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಜೈನ್ ಅವರು ಸದಸ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಈ ಆಯೋಗವು ರಚನೆಯಾದ 18 ತಿಂಗಳುಗಳೊಳಗೆ ತನ್ನ ವರದಿಯನ್ನು ಸಲ್ಲಿಸಬೇಕು ಎಂದು ಗಡುವು ನೀಡಲಾಗಿದೆ. ಆಯೋಗದ ಶಿಫಾರಸು ಆಧರಿಸಿ ಕೇಂದ್ರ ಸರ್ಕಾರ ಸುಮಾರು 50 ಲಕ್ಷ ಸರ್ಕಾರಿ ನೌಕರರು ಹಾಗೂ 69 ಲಕ್ಷ ಪಿಂಚಣಿದಾರರ ವೇತನ ಮತ್ತು ತುಟ್ಟಿ ಭತ್ಯೆಗಳನ್ನು ಪರಿಷ್ಕರಿಸಲಿದೆ. ಸೊ ನೀವೇ ನೋಡ್ತಿರ್ಬೋದು, ಈ 8ನೇ ವೇತನ ಆಯೋಗ ಜಾರಿಯಾಗೋದ್ರಿಂದ ಇಷ್ಟು ಜನ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಉಪಯುಕ್ತವಾಗಲಿದೆ. ಹಾಗೂ ನಾನು ಹಳೆ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿದ್ದೆ, ಆಲ್ಮೋಸ್ಟ್ ನಿಮ್ಮ ಸ್ಯಾಲ್ರಿ ದುಪ್ಪಟ್ಟು ಆಗುವ ಸಾಧ್ಯತೆಗಳಿವೆ. ಯಾಕಂದರೆ DA ಹೈಕು ಇದು 8ನೇ ವೇತನ ಆಯೋಗ ಯಾವಾಗಲೂ ಜಾರಿಗೆ ಮಾಡ್ತಾ ಸ್ಯಾಲ್ರಿ ಎಲ್ಲ ಅಂಶಗಳು ಜಾಸ್ತಿ ಆಗುತ್ತೆ. ಮೂಲ ವೇತನ ಜಾಸ್ತಿ ಆಗುತ್ತೆ, DA ಜಾಸ್ತಿ ಮಾಡ್ತಾರೆ, ಪ್ರತಿಯೊಂದು ಅಂಶನೂ ಜಾಸ್ತಿ ಮಾಡೋದ್ರಿಂದ ಮಿನಿಮಮ್ ಡಬಲ್ ಆಗುತ್ತೆ ನಿಮ್ಮ ಸ್ಯಾಲ್ರಿ ಅನ್ನೋದು ಖಚಿತ. ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಾಹಿತಿ ಪ್ರಸಾರ ಸಚಿವೆ ಅಶ್ವಿನಿ ವೈಷ್ಣವ್ ಅವರು, ಕೇಂದ್ರ ವೇತನ ಆಯೋಗ ರಚನೆ ಮಾಡಲಾಗಿದೆ. ಈ ಆಯೋಗವು ಒಬ್ಬ ಅಧ್ಯಕ್ಷರು, ಒಬ್ಬ ಸದಸ್ಯರನ್ನು ಮತ್ತು ಒಬ್ಬ ಸದಸ್ಯ ಕಾರ್ಯದರ್ಶಿಯನ್ನು ಒಳಗೊಂಡಿರುತ್ತದೆ. ಆಯೋಗ ರಚನೆಯಾದ ದಿನಾಂಕದಿಂದ 18 ತಿಂಗಳುಗಳೊಳಗೆ ತನ್ನ ಶಿಫಾರಸನ್ನು ಮಾಡುತ್ತದೆ ಮತ್ತು ಅಗತ್ಯವಿದ್ದರೆ ನಿರ್ದಿಷ್ಟ ಶಿಫಾರಸುಗಳು ಅಂತಿಮಗೊಂಡಾಗ ಮಧ್ಯಂತರ ವರದಿಗಳನ್ನು ಸಲ್ಲಿಸುವ ಅವಕಾಶವೂ ಇದೆ ಎಂದು ಸಚಿವರು ತಿಳಿಸಿದರು. ಇದನ್ನೇ ನೋಡ್ತಿರ್ಬೋದು, 18 ತಿಂಗಳಾದ್ಮೇಲೆ ಬರೋದು ಅಂತ ಅಂದ್ಕೊಳ್ಬೇಕು ಅಂತಿಲ್ಲ. ಸೊ 18 ತಿಂಗಳು ಅದು ಬರೀ ನಿಮಗೆ ಗಡುವು ನೀಡಿರೋದಷ್ಟೇ. 18 ತಿಂಗಳೊಳಗೆ ನೀವು ಸಬ್ಮಿಟ್ ಮಾಡಬೇಕು ಅಂತ. ಅನುಷ್ಠಾನದ ಅದು ವರದಿ ರೆಡಿ ಆದ ತಕ್ಷಣವೇ ಅವರು ಅದನ್ನು ಬಿಡುಗಡೆ ಮಾಡ್ಬೋದು. ಅನುಷ್ಠಾನದ ನಿರ್ದಿಷ್ಟ ದಿನಾಂಕವನ್ನು ಮಧ್ಯಂತರ ವರದಿ ಬಂದ ನಂತರ ನಿರ್ಧರಿಸಲಾಗ್ತದೆ. ಆದರೆ ಬಹುತೇಕ ಜನವರಿ 1, 2026ರಿಂದ 8ನೇ ವೇತನ ಆಯೋಗ ಜಾರಿಗೆ ಬರಬಹುದು ಎಂದು ಹೇಳಿದ್ದಾರೆ. ನೋಡಿ, ಸಚಿವರೇ ಹೇಳಿರುವಂಥದ್ದು ಇದು. ಜನವರಿ 1ರಿಂದನೇ ನಿಮಗೆ ಏನು 8ನೇ ವೇತನ ಆಯೋಗದ ಪ್ರಕಾರ ಹೊಸ ಸ್ಯಾಲ್ರಿ ಬರುವಂಥ ಸಾಧ್ಯತೆಗಳಿವೆ. 18 ತಿಂಗಳು ಏನದಂದರೆ ಅದು ಗಡುವು ನೀಡಿರೋದು ಅವರು. ಇಷ್ಟು ತಿಂಗಳೊಳಗೆ ಈ ವೇತನ ಆಯೋಗ ಸಬ್ಮಿಟ್ ಮಾಡಲೇಬೇಕು ಅಂತ ಹೇಳಿ. ಸೊ ಅದಕ್ಕಿಂತ ಮೊದಲೇ ಜನವರಿಗೆ ಇನ್ನೂ 3 ತಿಂಗಳಿದೆ. ಜನವರಿಯಿಂದನೇ ಬರೋ ಥರ ಆಗುತ್ತೆ, 8ನೇ ವೇತನ ಆಯೋಗ ಜಾರಿ ಆಗುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಸೊ ಹಾಗಾಗಿ ಜನವರಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಮತ್ತು ಇನ್ನೇನೆಂದರೆ ಪಿಂಚಣಿನೂ ಜಾಸ್ತಿ ಆಗಿದೆ. ಪಿಂಚಣಿ, ಕುಟುಂಬ ಪಿಂಚಣಿ, ಆಮೇಲೆ ನಿಮಗೆ ಏನು ಮೂಲ ವೇತನ, ಭತ್ಯೆಗಳು ಎಲ್ಲದೂ ಕೂಡ ಜಾಸ್ತಿ ಆಗುತ್ತೆ. ಇದರ ಪೂರ್ತಿ ಕ್ಯಾಲ್ಕುಲೇಷನ್ ಬೇಕಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು
ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೂ ನಿಮಗೇನೇ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ರಾಜ್ಯ ಸರ್ಕಾರಿ ನೌಕರರಿಗೆ ಸದ್ಯಕ್ಕೆ 8ನೇ ವೇತನ ಆಯೋಗದ ಬಗ್ಗೆ ಯಾವುದೇ ರೀತಿಯ ವರದಿಗಳಿಲ್ಲ. ಯಾಕಂದರೆ ರೀಸೆಂಟಾಗಿ ಲಾಸ್ಟ್ ಇಯರ್ ಅಷ್ಟೇ 7ನೇ ವೇತನ ಆಯೋಗ ಜಾರಿಯಾಗಿದೆ. ಅಲ್ಲೂ ಕೂಡ ಒತ್ತಾಯಿಸ್ತಿದ್ದಾರೆ 8ನೇ ವೇತನ ಆಯೋಗ ರಚನೆ ಮಾಡಬೇಕು ಅಂತ. ಆದರೆ ಸದ್ಯಕ್ಕೆ ಅದರ ಬಗೆಗಿನ ಯಾವುದೇ ಆದೇಶ ಪ್ರತಿ ಇಲ್ಲ ಅಥವಾ ಸರ್ಕಾರದ ಗೌರ್ಮೆಂಟ್ ಆರ್ಡರ್ ಇಲ್ಲ. ಸದ್ಯಕ್ಕೆ ರಾಜ್ಯ ಸರ್ಕಾರಿ ನೌಕರರಿಗೆ DA ಅನ್ನು ಜಾಸ್ತಿ ಮಾಡಿದರೆ 2% DA ಜುಲೈಯಿಂದ ಜಾಸ್ತಿ ಮಾಡಿದ್ದಾರೆ, ಅದೇ ಅಪ್ಡೇಟು. ಅದು ಬಿಟ್ಟರೆ ಆರೋಗ್ಯ ಸಂಜೀವನಿ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಸೊ ಅದು 2 ಮೇಜರ್ ಅಪ್ಡೇಟ್ ಇದೆ. ಮತ್ತು ಪಿಂಚಣಿದಾರರಿಗೆ 70 ವರ್ಷ ಮೇಲಿನವರಿಗೆ ಎಕ್ಸ್ಟ್ರಾ ಪೆನ್ಷನ್ನು ಅಥವಾ ಕುಟುಂಬ ಪೆನ್ಷನ್ ಅವರಿಗೆ ಎಕ್ಸ್ಟ್ರಾ ಪೆನ್ಷನ್ ಅಂಥದ್ದು ಯಾವುದೇ ರೀತಿಯ ಆದೇಶ ಪ್ರತಿಗಳು ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ DA ಹೈಕು ಮತ್ತು ಆರೋಗ್ಯ ಸಂಜೀವನಿ ಯೋಜನೆ ಜಾರಿ ಆಗ್ತಿರೋದು ಇದೆರಡೇ ಪ್ರಮುಖ ಅಂಶಗಳಾಗಿರುತ್ತೆ. ಕೇಂದ್ರ ಸರ್ಕಾರಿ ನೌಕರರಿಗೆ DA ಹೈಕ್ ಕೂಡ ಮಾಡಿದ್ರು. ಜುಲೈಯಿಂದ 3% DA ಹೈಕ್ ಆಗಿತ್ತು. ಅದು ಈಗ ಅದ್ರ ಜೊತೆಗೇ ಇನ್ನೊಂದು ಸಿಹಿ ಸುದ್ದಿ ಇದಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗ ಜಾರಿಯಾಗ್ತಿರೋದು. ರಾಜ್ಯ ಸರ್ಕಾರಿ ನೌಕರರ ಸಂಘದೂ ಕೂಡ 8ನೇ ವೇತನ ಆಯೋಗ ಜಾರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದೆ. ಕೇಂದ್ರ ಸರ್ಕಾರ ಜಾರಿಯಾದ ತಕ್ಷಣ ರಾಜ್ಯ ಸರ್ಕಾರದಲ್ಲೂ ಕೂಡ ಈ ಒತ್ತಡ ಹೆಚ್ಚಾಗಲಿದೆ. ರಾಜ್ಯ ಸರ್ಕಾರಿ ನೌಕರರಿಗೂ 8ನೇ ವೇತನ ಆಯೋಗ ಜಾರಿ ಮಾಡಬೇಕನ್ನುವಂಥದ್ದು. ಸೊ 8ನೇ ವೇತನ ಆಯೋಗ ಜಾರಿ ಆದರೆ ನಾನು ಆಲ್ರೆಡಿ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಅಂದರೆ ನೌಕರಿ ಮಾಡ್ತಿರೋರಿಗೂ, ಪಿಂಚಣಿದಾರರಿಗೂ, ಕುಟುಂಬ ಪಿಂಚಣಿ ಪಡೆಯೋರಿಗೂ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುತ್ತೆ. ಹಾಗೂ ತುಂಬಾ ಈ DA ಹೈಕ್ ಆದಾಗ ಬರೀ 2%, 3% ಹೈಕ್ ಕೊಡೋದ್ರಿಂದ ಸ್ಯಾಲ್ರಿನಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಆದರೆ 8ನೇ ವೇತನ ಆದಾಗ ನಿಮ್ಮ ಮೂಲ ವೇತನವನ್ನೇ ಹೆಚ್ಚಳ ಮಾಡೋದ್ರಿಂದ ಮತ್ತು ಇತರ ಎಲ್ಲ ರೀತಿಯ ಭತ್ಯೆಗಳಲ್ಲೂ ಕೂಡ ಹೆಚ್ಚಳ ಆಗೋದ್ರಿಂದ 8ನೇ ವೇತನ ಆಯೋಗದಿಂದ ತುಂಬಾ ಸ್ಯಾಲ್ರಿನಲ್ಲಿ ಹೈಕನ್ನು ಕಾಣ್ಬೋದಾಗಿದೆ. ಸೊ ಸರ್ಕಾರಿ ನೌಕರರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೂ ಆದಷ್ಟು ಬೇಗ ಜಾರಿ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೂ ಈ ವಿಡಿಯೋನ ನಿಮ್ಮ ಕಲೀಗ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಕೂಡ ಫಾರ್ವರ್ಡ್ ಮಾಡಿ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರಾಗಿದ್ದು ಕೇಂದ್ರ ಸರ್ಕಾರಿ ನೌಕರರು ಯಾರಿದ್ದಾರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಅಥವಾ ಈ ಕೇಂದ್ರ ಸರ್ಕಾರಿ ನೌಕರಿಗೆ ಅಥವಾ ರಾಜ್ಯ ಸರ್ಕಾರಿ ನೌಕರರಿಗೆ ಹೇಗೆ ಅಪ್ಲೈ ಮಾಡೋದು, ಯಾವ್ಯಾವ ವೇಕೆನ್ಸಿಗಳಿದೆ ಅನ್ನೋದನ್ನು ತಿಳ್ಕೊಳ್ಬೇಕಂತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದರ ಮೇಲೆ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನಿಮಗೆ ಯಾವ ದಿನ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಕನ್ವೀನಿಯೆಂಟ್ ಆಗಿರುತ್ತೆ ನೋಡೋಕ್ಕೆ, ವೀಕ್ ಡೇಸ್ ಅಲ್ಲ ವೀಕೆಂಡ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಇದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಗೆ ಅನುಕೂಲ ಆಗೋ ಟೈಮಲ್ಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ಬೋದಾಗಿದೆ. ಧನ್ಯವಾದಗಳು.